ರಾಜ ದಕ್ಷನು ಭವ್ಯ ಯಜ್ಞವನ್ನು ಮಾಡಿದನು. ಆದರೆ ತನ್ನ ಮಗಳು ಮಾತಾಸತಿ ಮತ್ತು ಮಹಾದೇವನನ್ನು ಆಹ್ವಾನಿಸಲಿಲ್ಲ. ಇದು ಕಥೆಯ ಮುಖ್ಯ ಬಿಂದುವಾಗಿತ್ತು. ಮಾತಾಸತಿ ಯಾರೂ ಕರೆಯದೆ ಇಲ್ಲಿ ಬಂದರು. ದಕ್ಷನು ಅವರನ್ನು ಕಠಿಣವಾಗಿ ಅವಮಾನಿಸಿದನು. ಎಲ್ಲರೂ ನಕ್ಕರು. ಮಾತಾಸತಿಯ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಿತು. ತಮ್ಮ ಗೌರವಕ್ಕಾಗಿ ಮಾತಾಸತಿಯವರು ಯಜ್ಞದ ಅಗ್ನಿಯಲ್ಲಿ ತಮ್ಮ ಪ್ರಾಣತ್ಯಾಗ ಮಾಡಿದರು. ಅವರ ಘನತೆ ಮತ್ತು ಗೌರವಕ್ಕಾಗಿ ಇದು ಅವರ ಅತಿದೊಡ್ಡ ತ್ಯಾಗವಾಗಿತ್ತು. ದುಃಖದ ಸುದ್ದಿ ಕೇಳಿ ಮಹಾದೇವರು ಕೋಪದಿಂದ ತುಂಬಿದರು. ಅವರು ತಾಂಡವ ನೃತ್ಯ ಆರಂಭಿಸಿದರು. ಇದು ವಿಶ್ವವನ್ನು ಕಂಪಿಸಿತು. ಅವರ ಜಟೆಯನ್ನು ಎತ್ತಿ ಪರ್ವತದ ಮೇಲೆ ಎಸೆದರು ಮತ್ತು ಅದರಿಂದ ಭಯಂಕರ ಶಕ್ತಿ ಹುಟ್ಟಿತು. ಜಟೆಯಿಂದ ಭಯಂಕರ ವೀರಭದ್ರ ಮತ್ತು ಅವರ ಜತೆಗೆ ಭದ್ರಕಾಳಿ ಮಹಾಶಕ್ತಿ ಕಾಣಿಸಿಕೊಂಡರು. ಅವರ ದೇಹ ಕಪ್ಪಾಗಿತ್ತು. ಕೈಗಳಲ್ಲಿ ಅನೇಕ ಆಯುಧಗಳಿದ್ದವು. ದಕ್ಷನ ಯಜ್ಞದ ನಾಶ ಮಾಡಿ ಶಿವನು ಆಜ್ಞೆ ಕೊಟ್ಟ. ವೀರಭದ್ರನು ಪೂರ್ಣ ನಗರವನ್ನು ನಾಶ ಮಾಡಿದರು. ಎಲ್ಲ ಕಡೆ ಗೊಂದಲ ಉಂಟಾಯಿತು. ಯಜ್ಞ ಧ್ವಂಸವಾಯಿತು.